ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಲೂ ಪೂರಿನ ಮಾಡಿದ್ದೆ, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಾಲಕ್ ಪಕೋಡಾನ ಮಾಡಿದ್ದೆ. ಸೊ ಎರಡೂ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಮಾತುಕತೆನ ನಿಮ್ಮ ಜೊತೆ ಮಾಡ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಇವಾಗಂತೂ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ಸಂಜೆ ಟೈಮ್ ಏನಾದರೂ ಖಾರವಾಗಿ ತಿನ್ಬೇಕು ಅನ್ನಿಸ್ತಿರುತ್ತೆ. ಸೊ ಮನೇಲಿ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ಸೊಪ್ಪಿಂದ ಪಕೋಡ ಮಾಡೋಣ ಅಂದ್ಕೊಂಡೆ. ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಸೊ ನಾನು ಯಾವುದೇ ಬೋಂಡ ಬಜ್ಜಿ ಮಾಡಿದ್ರೂ ಅಕ್ಕಿ ಹಿಟ್ಟನ್ನು ಮಿಸ್ ಮಾಡದೆ ಹಾಕ್ಕೋತೀನಿ. ಆನಂತರ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಅಜ್ವಾಯಿನ ಉಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಪಕೋಡ ಮತ್ತು ಬೇರೆ ಯಾವುದೇ ಪಕೋಡಗಳು ಮಾಡಿದ್ರೂ ಸೋಡಾ ಹಾಕಲ್ಲ, ಬಟ್ ಇದು ಬರೀ ಪಾಲಕ್ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನ ಕಲಿಸ್ಕೋಬೇಕು. ಯಾಕೆಂದರೆ ನಾನಿಲ್ಲಿ ಪಾಲಕ್ನ ಕಟ್ ಮಾಡಿ ಹಾಕ್ಕೋತಾ ಇಲ್ಲ. ಸೊ ಒಂದೊಂದು ಎಲೆ ಎಷ್ಟು ಬರುತ್ತೆ ಆ ಎಲೆನೇ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲೆಗೆ ಹಿಟ್ಟು ಅಂಟ್ಕೊಳಲ್ಲ. ಸೊ ಬರೀ ಎಲೆ ಹಾಕಿದ್ರೆ ಸಿಡಿಯುತ್ತೆ ಎಣ್ಣೆಯಲ್ಲಿ. ಸೊ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿಕೊಂಡು ಒಂದೊಂದೇ ಪಕೋಡಾನ ಬಿಡ್ತಾಯಿದ್ದೀನಿ. ಸೊ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು, ಹಾಗೆಯೇ ಹೆಲ್ದಿನೂ ಕೂಡ. ಪಾಲಕು ಬರೀ ಸಾಂಬಾರು ಇದನ್ನಷ್ಟೇ ಮಾಡೋದಲ್ಲ, ಈ ರೀತಿ ಪಕೋಡ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಿಮ್ಗೆ ಅನಿಸೋದೇ ಇಲ್ಲ ಪಾಲಕ್ದ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸೊ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಈವ್ನಿಂಗಿಗಂತೂ ಸೂಪರಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಪಾಲಕ್ ಪಕೋಡಾನ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಈ ಸಲ ಬಿಗ್ ಬಾಸಲ್ಲಂತೂ ಸಿಕ್ಕಾಬಟ್ಟೆ ಜಗಳ. ನಾವು ಪ್ರತಿ ಸಲ ಬಿಗ್ ಬಾಸ್ನು ಮಿಸ್ ಮಾಡದೆ ನೋಡ್ಕೊಂಡು ಬಂದಿದ್ವಿ, ಬಟ್ ಇಷ್ಟೊಂದೆಲ್ಲ ಜಗಳ ಯಾವ ಸಲನೂ ಆಗಿರಲಿಲ್ಲ. ಒಂದೊಂದು ಸಲ ನೋಡೋದೇ ಬೇಡ, ಟಿ ವಿನೇ ಆಫ್ ಮಾಡಿಬಿಡೋಣ ಅಂತ ಅನಿಸುತ್ತೆ, ಅಷ್ಟೊಂದು ಕೆಟ್ಟದಾಗಿ ಜಗಳ ಮಾಡ್ಕೋತಾರೆ. ಅಟ್ಲೀಸ್ಟ್ ಟೆಲಿಕಾಸ್ಟ್ ಆಗ್ತಿದೆ, ಜನಗಳು ನೋಡ್ತಿರ್ತಾರೆ ಅನ್ನೋದು ಪ್ರಜ್ಞೆ ಇಲ್ದಂಗೆ ಜಗಳ ಮಾಡ್ಕೊಂತಿದ್ದಾರೆ. ಇವಾಗಂತೂ ಗಿಲ್ಲಿನೇ ತುಂಬ ಹೀರೋ ಮಾಡಿಬಿಡ್ತಿದ್ದಾರೆ, ಬಟ್ ಜನ ಮರಳೋ ಜಾತ್ರೆ ಮರಳೋ ಅನ್ನೋಂಗೆ ಆಗಿದೆ. ಅವನಷ್ಟು ಬೇರೆಯವ್ರಿಗೆ ಪ್ರಚೋದನೆ ಕೊಟ್ಕೊಂಡು ಜಗಳ ಮಾಡ್ಕೊಳ್ಳಿ ಅನ್ನೋ ರೀತಿ ಅಷ್ಟೆಲ್ಲ ಇದು ಮಾಡ್ತಿದ್ದಾನೆ, ಬಟ್ ಅವನನ್ನೇ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ಬಿಟ್ರೆ ಏನಾಗಿದೆಯಪ್ಪ ಜನಗಳಿಗೆ ಅಂತ ಅನಿಸೋಗಿದೆ. ಅವ್ರುಗಳೆಲ್ಲ ಕಾಮಿಡಿ ಆ್ಯಕ್ಟ್ರುಗಳು ಆಗಿದ್ರೂ ಎಲ್ಲ ಟೈಮು ಕಾಮಿಡಿಯಾಗಿರೋದಕ್ಕೆ ಆಗಲ್ಲ, ಯಾವ ಟೈಮಲ್ಲೂ ಕಾಮಿಡಿನೇ ನಡೆಯೋಲ್ಲ ಅಲ್ವಾ. ಸ್ವಲ್ಪ ಸೀರಿಯಸ್ ಆಗಿಯೂ ಇರಬೇಕು. ಬಟ್ ಇವನು ಎಲ್ಲದಕ್ಕೂ ಬರೀ ಕಾಮಿಡಿಯಾಗಿ ಇನ್ನೊಬ್ರನ್ನ ತುಂಬ ಚೀಪಾಗಿ ಮಾತಾಡೋದೇ ಆಗಲಿ ಇಷ್ಟೊಂದು ಇದು ಮಾಡ್ತಾನೆ. ಅದಕ್ಕೆ ಸಪೋರ್ಟಾಗಿ ಬೇರೆ ಕಂಟೆಸ್ಟೆಂಟು ನಿಂತ್ಕೊಂತಾರಲ್ಲ, ಅದಕ್ಕೇ ಆಶ್ಚರ್ಯ ಅನಿಸುತ್ತೆ ಇವರೆಲ್ಲ ಏನು ಜನಗಳು ಅಂತ ಅಂದ್ಬಿಟ್ಟು. ನನಗಂತೂ ಓವರ್ ಅನ್ಸೋಗಿದೆ ಗಿಲ್ಲಿದಂತೂ. ನಮಗೇನೆ ಎಷ್ಟೊಂದು ಇರಿಟೇಟ್ ಅನಿಸುತ್ತಲ್ಲ, ಅದರೊಳಗಿರೋ ಕಂಟೆಸ್ಟೆಂಟ್ಸಿಗೆ ಇನ್ನೆಷ್ಟು ಇರಿಟೇಟ್ ಅನಿಸಿರಬೇಡ. ಕಾವ್ಯಂಗೆ ಮಾತ್ರ ಏನಾದರೂ ತೊಂದರೆ ಆದರೆ ಮಾತ್ರ ಇವನು ರಿಯಾಕ್ಟ್ ಮಾಡ್ತಾನೆ, ಬೇರೆಯವರು ಏನಕ್ಕೆ ತೊಂದರೆ ಆದರೂ ಸುಮ್ಮನಲ್ಲೇ ಇರ್ತಾನೆ. ಇನ್ನೂ ಜಗಳ ಮಾಡಲಿ ಅಂತಂದ್ಬಿಟ್ಟು ಪ್ರಚೋದನೆ ಕೊಡ್ತಾನೆ. ಬೇರೆಯವ್ರು ಜಗಳ ಮಾಡಿ ಅವ್ರನ್ನ ವಿಲ್ಲನ್ ಮಾಡಿ ಇವನು ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಾನೆ. ನಿಜವಾಗ್ಲೂ ಕೆಟ್ಟ ಮನಸ್ಥಿತಿ ಅಲ್ವಾ. ಸೊ ಇದನ್ನೆಲ್ಲ ಯಾರೂ ನೋಡ್ತಾನೆ ಇಲ್ಲ. ಆದರೂ ಗಿಲ್ಲಿನೇ ತುಂಬ ದೊಡ್ಡ ಹೀರೋ ಅನ್ನೋ ಥರ ಅವನನ್ನೇ ತುಂಬ ಹೈಲೈಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನು ಅದರೊಳಗಿದ್ದು ಹೀರೋ ಆಗ್ತಿಲ್ಲ, ಈ ಹೊರಗಡೆ ಇರೋ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಜನಗಳು ಹೀರೋ ಮಾಡ್ತಾ ಇರೋದು. ಎಲ್ಲದಕ್ಕೂ ನನಗೇ ಆಶ್ಚರ್ಯ ಅನಿಸುತ್ತೆ ಒಂದೊಂದು ಸಲ, ಏನು ಎಲ್ಲದರಲ್ಲೂ ಬರೀ ಅವನದೇ ಹಾಕ್ತಿದ್ದಾರಲ್ಲ ಅಂತಂದ್ಬಿಟ್ಟು, ಅವನನ್ನೇ ದೊಡ್ಡ ಹೀರೋ ಮಾಡ್ತಿದ್ದಾರಲ್ಲ ಅಂತಂದ್ಬಿಟ್ಟು. ಸೊ ಮಾರ್ನಿಂಗ್ ಟಿಫನ್ಗೆ ಆಲೂ ಪೂರಿನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸೂಪರಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ 1-2 ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಬೇಯಿಸ್ಕೊಂಡು, ಆನಂತರ ಅದಕ್ಕೆ 1 ಬೌಲ್ನಷ್ಟು ಗೋಧಿ ಹಿಟ್ಟು ಮತ್ತು 1 ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಬೇಯಿಸಿದ ನೀರಿತ್ತಲ್ವ ಸೊ ಅದನ್ನೇ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಬೇರೆ ಪೂರಿಗಳನ್ನ ಮಾಡಿದ್ರೆ ಸ್ವಲ್ಪ ರಫಾಗಿ ಒರಟೊರಟಾಗಿ ಬರ್ತವೆ, ಬಟ್ ಆಲೂಗೆಡ್ಡೆ ಹಾಕಿರ್ತೀವಲ್ವ ತುಂಬಾ ಸ್ಮೂತಾಗಿ ಬರುತ್ತೆ ಪೂರಿ. ಸೊ ಈ ರೀತಿ ಪೂರಿ ಯಾರೂ ಟ್ರೈ ಮಾಡಿರಲ್ಲ, ಖಂಡಿತವಾಗಿ ಟ್ರೈ ಮಾಡಿರಿ. ತುಂಬಾ ಸ್ಮೂತಾಗಿರೋ ಅಂಥ ಪೂರಿಗಳು ಸಿಗುತ್ತೆ ನಿಮಗೆ. ಅದರಲ್ಲೂ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಸೊ ಇನ್ನೂ ಟೇಸ್ಟಿಯಾಗಿರುತ್ತೆ ಪೂರಿ ಅಂತೂ.
ನಾನು ಇಬ್ಬರಿಗಾಗೋವಷ್ಟು ಪೂರಿ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಹಿಟ್ಟನ್ನು ನೀರನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಸಿ ಚೆನ್ನಾಗಿ ಮಿದ್ದು ಕಲಿಸ್ಕೋಬೇಕು. ಆಲೂಗೆಡ್ಡೆನೂ ಅಷ್ಟೇ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪನಾದರೂ ಗಂಟು ಉಳ್ಕೊಂಡ್ರೆ ಪೂರಿ ಲಟ್ಟಿಸುವಾಗ ಸಿಗುತ್ತೆ, ಸೊ ಓಪನ್ ಆಗಿಬಿಡ್ತವೆ. ಹಾಗಾಗಿ ನೀಟಾಗಿ ಮಿದ್ಕೊಂಡು ಪೂರಿನ ಮಾಡ್ಕೋಬೇಕು. ಸೊ ಹಿಟ್ಟನ್ನೆಲ್ಲ ನಾದಿ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಅಷ್ಟರಲ್ಲೇ ಚಟ್ನಿ ಮತ್ತು ಪಲ್ಯನ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಹಿಟ್ಟು ಬಂದಿದೆ ಚೆನ್ನಾಗಿ ನೆಂದ್ಕೊಂಡು ಅಂತ. ಆನಂತರ ಇದನ್ನು ನೀಟಾಗಿ ಚಿಕ್ಕದಾಗಿ ಬಿಲ್ಲೆನ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಮಾಡಿಲ್ಲ ಪೂರಿನ, ಸ್ವಲ್ಪ ದೊಡ್ಡದಾಗಿ ಅಗಲವಾಗಿಯೇ ಹರ್ಕೊಂಡೆ. ಹಾಗೆಯೇ ಬಿಗ್ ಬಾಸಲ್ಲಿ ಈ ಸಲ ಅಂತೂ ಗಿಲ್ಲಿನೇ ವಿನ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಅವನಿಗೆ ಟಫ್ ಕಾಂಪಿಟೇಟರ್ ಕೊಡೋ ಅಂಥ ಬೇರೆ ಕಂಟೆಸ್ಟೆಂಟ್ ಯಾರೂ ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಅವನಿಗೇ ತಲೆಬಾಗ್ಬಿಟ್ಟಿದ್ದಾರೆ. ಅವನು ಆಪೋಸಿಟ್ ಮಾಡಿದ್ರೆ ಎಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದು ಅಟ್ಯಾಕ್ ಅಂದರೆ ಫಿಸಿಕಲಿ ಎಲ್ಲ, ಬರೀ ಮಾತಲ್ಲೇ ಕೆಟ್ಟದಾಗಿ ಮಾತಾಡಿಕೊಂಡು ಹೀಯಾಳಿಸ್ಕೊಂಡು ಮಾತಾಡ್ಬಿಡ್ತಾನೆ ಅಂತಂದ್ಬಿಟ್ಟು ಯಾರೂ ಅವನನ್ನು ಟಚ್ಚೇ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಅಶ್ವಿನಿ ಮೇಡಮ್ ಸ್ವಲ್ಪ ಅವನು ಆಪೋಸಿಟ್ ಮಾತಾಡ್ತಾರೆ, ಬಟ್ ಅವ್ರಿಗೆ ಸಪೋರ್ಟಾಗಿ ಯಾರೂ ನಿಂತ್ಕೊತಾನೂ ಇಲ್ಲ. ಎಲ್ಲರೂ ಗಿಲ್ಲಿಗೆ ಎದುರೋದೇ ಆಗಿದೆ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ಬಿಟ್ರೆ ಅವ್ನಿಗೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಅವನಿಗೂ ಅಷ್ಟೇ ಏನು ತುಂಬಾ ದುರಹಂಕಾರ ಬಂದೋಗ್ಬಿಟ್ಟಿದೆ, ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ನಾವೇನೇ ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ಅವ್ನು ಬೇರೆಯವ್ರನ್ನೆಲ್ಲ ಯಾವ ರೀತಿ ಟಾರ್ಗೆಟ್ ಮಾಡ್ತಾನೆ. ಮತ್ತು ಬೇರೆಯವರು ಜಗಳ ಮಾಡ್ತಿದ್ರೆ ಅವ್ನು ನಿಲ್ಲಿಸೋದಕ್ಕೆ ಹೋಗಲಿ ಟ್ರೈ ಮಾಡೋಲ್ಲ. ಯಾರಾದರೂ ತಪ್ಪು ಮಾಡ್ತಿದ್ರೆ ಅವ್ನ ಪರವಾಗಿ ಮಾತಾಡೋರಾಗಿದ್ದರೆ ಅವ್ರು ಸಪೋರ್ಟ್ ಹೋಗ್ತಾನೆ. ಅವ್ರು ಆಪೋಸಿಟ್ ಆಗಿಬಿಟ್ರೆ ಇನ್ನೂ ಬೆಂಕಿಗೆ ತುಪ್ಪ ಸುರಿದಂಗೆ ಸುರಿದ್ಬಿಟ್ಟು ಇನ್ನೂ ಜೋರು ಜಗಳ ಮಾಡಿಸ್ತಾನೆ. ಸೊ ಒಟ್ಟು ಬೇರೆಯವರು ಜನಗಳ ಕಣ್ಣಲ್ಲಿ ಬೇರೆಯವರು ಕೆಟ್ಟವರಾಗಬೇಕು, ಇವನು ಮಾತ್ರ ಹೀರೋ ಆಗಬೇಕು ಅಂತ ಅಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಜೋಕೆಲ್ಲ ಮಾಡಿಕೊಂಡು ಹೀಗೇ ಟೈಮ್ ಪಾಸ್ ಮಾಡ್ತಿದ್ದಾನೆ ಹೊರತು ಆಟದಲ್ಲೇ ಆಗಲಿ ಬೇರೆ ಯಾವುದೇ ರೀತಿಲೇ ಆಗಲಿ ಅವನದು ಪರ್ಫಾರ್ಮೆನ್ಸ್ ಅಂತೂ ಕಾಣಿಸ್ತಾ ಇಲ್ಲ ನನಗಂತೂ. ಸೊ ಸೀರಿಯಸ್ಲಿ ನೋಡ್ತಿರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ, ಬಟ್ ಬರೀ ಜೋಕ್ನೇ ನೋಡ್ಕೊಂಡಿರೋರಿಗೆ ಇದೆಲ್ಲ ಅರ್ಥನೇ ಆಗಲ್ಲ. ಬಟ್ ಎಲ್ಲ ಟೈಮು ಜೋಕೇ ನಡೆಯಲ್ಲ ಅಲ್ವಾ. ಸೊ ನಾವು ಆದರೂ ಅಷ್ಟೇ ಮನೇಲಿದ್ದಾಗ ಯಾವಾಗಲೂ ಜೋಕ್ ಮಾಡ್ಕೊಂಡಿರೋಕ್ಕಾಗಲ್ಲ. ಯಾವಾಗಲೂ ಒಂದು ಸಲ ಜೋಕ್ ಮಾಡ್ಕೋತೀವಿ, ಆಮೇಲೆ ಸೀರಿಯಸ್ ಆಗಿ ಹೋಗ್ಬಿಡ್ತೀವಿ. ಬಟ್ ಇವನಿಗೇನು ಎನಿ ಟೈಮ್ ಜೋಕ್ ಮಾಡಿಕೊಂಡೇ ಇರ್ತಾನಲ್ಲ, ಅದನ್ನೇ ತನ್ನ ಸ್ಟ್ರಾಟಜಿ ಮಾಡ್ಕೊಂಬಿಟ್ಟಿದ್ದಾನೆ. ಬಿಗ್ ಬಾಸ್ ಮನೇಲೂ ಅವನಿಗೆ ಸಪೋರ್ಟ್ ಮಾಡ್ತಿರೋರು ಅಂಥವ್ರೇ ಆಗಿದ್ದಾರೆ, ಹೊರಗಡೆ ಅವನ್ನ ಫೇಮಸ್ ಮಾಡ್ತಿರೋರು ಅಂಥವರೇ ಆಗಿಬಿಟ್ಟಿದ್ದಾರೆ. ಸೊ ನಿಜವಾಗ್ಲೂ ನನಗಂತೂ ಈ ಸೀಸನ್ ಅಂತೂ ವೆರಿ ಬ್ಯಾಡ್ ಅಂತ ಅನ್ನಿಸ್ತಿದೆ. ಅದರಲ್ಲೂ ಗಿಲ್ಲಿ ಅಂತೂ ಒಂದು ಸ್ವಲ್ಪನೂ ಇಷ್ಟನೇ ಆಗ್ತಾಯಿಲ್ಲ. ಮೊದಲೆಲ್ಲ ಬರೀ ಬನಿಯನಲ್ಲಿರೋನು, ಇಲ್ಲ ಅವನ ಹತ್ರ ಬಟ್ಟೆ ಇದೆ ಇದ್ರೂ ಹಾಕ್ಕೋತಾ ಇಲ್ಲ, ಜನಗಳು ಕನಿಕರ ಬರಲಿ ಅಂತ ಅಂದ್ಬಿಟ್ಟು ಅದನ್ನು ಹೈಲೈಟ್ ಮಾಡಿದಾಗಿಂದ ಬಟ್ಟೆಗಳ್ನ ಹಾಕ್ಕೋತಾ ಇದ್ದಾನೆ. ಇಷ್ಟೆಲ್ಲ ಗೊತ್ತಾಗುತ್ತೆ ಅವನೆಷ್ಟು ಕ್ರಿಮಿನಲ್ಲಾಗಿ ಆಟ ಆಡ್ತಿದ್ದಾನೆ, ಯಾವ್ಯಾವ ರೀತಿ ಆಟ ಆಡಬೇಕು ಅನ್ನೋದು ಅವನಿಗೆ ಎಲ್ಲದನ್ನು ಮಂದಟ್ಟು ಮಾಡಿಕೊಂಡೇ ಬಂದಿದ್ದಾನೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಬಿಗ್ ಬಾಸ್ನ ಸೀರಿಯಸ್ ಆಗಿ ನೋಡಿ ಇದೇ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಬಂದಿರೋದ್ರಲ್ಲಿ ಅವನೊಬ್ಬನೇ ಅಂತ ಅನಿಸುತ್ತೆ. ಬೇರೆಯವರೆಲ್ಲ ಆ ಟೈಮಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಅವರು ಎಷ್ಟೇ ಕಂಟ್ರೋಲಾಗಿ ಹೀಗೆ ಇರಬೇಕು ಅಂತಂದರೂ ಒಂದಿನ ಇರ್ಬೋದು, 2 ದಿನ ಇರ್ಬೋದು. ಸೊ ಇಷ್ಟು ದಿನದಿಂದ ಒಂದೇ ಥರಕ್ಕೆ ಇರೋಕ್ಕಾಗಲ್ಲ ಎಲ್ರಿಗೂ. ಬಟ್ ಇವನು ಮಾತ್ರ ಯಾವಾಗ ಯಾವ್ಯಾವ ರೀತಿ ಚೇಂಜ್ ಆಗಬೇಕು ಚೇಂಜ್ ಹಾಕ್ಕೊಂಡು ಒಂದೇ ರೀತಿ ಇದ್ದಾನೆ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಅವನೆಷ್ಟು ಕ್ರಿಮಿನಲ್ ಅಂತ ಅಂದ್ಬಿಟ್ಟು. ಸೊ ಬಿಗ್ ಬಾಸ್ನ ಸುಮ್ಮನೆ ತಮಾಷೆಯಾಗಿ ನೋಡೋದಲ್ದಲ್ಲೇ ಸೀರಿಯಸ್ಸಾಗಿ ಎಲ್ಲದನ್ನು ಥಿಂಕ್ ಮಾಡಬೇಕು. ಅದರಲ್ಲಿ ಸರಿಯಾಗಿ ಯಾರು ಆಟ ಆಡ್ತಿದ್ದಾರೆ ಅನ್ನೋದನ್ನು ಗುರುತಿಸಿ ಅವರನ್ನು ಮಾತ್ರ ವಿನ್ ಮಾಡಬೇಕು. ಸೊ ಗಿಲ್ಲಿ ಅಂತೂ ವಿನ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಅಶ್ವಿನಿ ಮೇಡಮ್ ಫಸ್ಟ್ ಬಂದಾಗ ಸ್ವಲ್ಪ ದುರಹಂಕಾರದಿಂದ ಆಟ ಆಡಿದ್ರು, ಬಟ್ ಇವಾಗೆಲ್ಲ ಮನೆಯ ಮನಸ್ಥಿತಿ ಯಾವ ರೀತಿ ಇರುತ್ತೆ ಆ ರೀತಿಯೇ ಚೇಂಜ್ ಹಾಕ್ಕೊಂಡು, ಏಕೆಂದರೆ ನಾವಿದ್ದಂಗೆ ಇರೋಕ್ಕಾಗಲ್ಲ ಒಂದು ಕಡೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡು ಟ್ರೋಲಿಯಾಗಿ ಆಡ್ತಿದ್ದಾರೆ ಅಂತ ಅನ್ಬೋದು. ಅದನ್ನು ಬಿಟ್ಟು ಇನ್ನೆಲ್ಲರೂ ಟ್ರೋಲಿಯಾಗಿಯೇ ಆಡ್ತಿದ್ದಾರೆ ಅಂತ ಅನಿಸುತ್ತೆ ನನಗಂತೂ. ಅದರಲ್ಲಿ ರಕ್ಷಿತಾ ಒಬ್ಬಳು ಡಬಲ್ ಗೇಮ್ ಅನಿಸುತ್ತೆ, ಅದು ಈ ರೂಮಿಗೆ ಹಾಕಿದಾಗ ಅವಳು ಡಬಲ್ ಗೇಮಿನ ಬುದ್ಧಿ ಗೊತ್ತಾಗುತ್ತೆ. ಅವಳು ಅಷ್ಟೇ ಫೇಮಸ್ ಯಾರಿದ್ದಾರೆ ಅವ್ರ ಹಿಂದೆ ಓಡ್ತಿದ್ದಾಳೆ. ಸೊ ಅವಳದು ತುಂಬಾ ನಾಟಕ ಅನಿಸುತ್ತೆ. ಆಮೇಲೆ ಅವಳ ಬಿಹೇವಿಯರು ಒಂದು ಟಿ ವಿಲಿ ನಾನು ಬರ್ತಿದ್ದೀನಿ, ಸೊ ಡೈಲಿ ಜನಗಳು ನೋಡ್ತಿದ್ದಾರೆ ಅಂತ ಗೊತ್ತಿದ್ರೂ
ಹೆಂಗೆ ಬೇಕು ಹಂಗಿರೋದು, ಸುಮ್ಮನೆ ಪಾಪ ಅಂತ ತೋರಿಸ್ಕೊಳೋದೆಲ್ಲ ಮಾಡ್ತಿದ್ದಾಳೆ.